ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ನಿನ್ ಹತ್ರನೇ ಮಾತಾಡೋಣ ಅಂತ ಬರ್ತಾ ಇದ್ದೆ. ನನ್ನ ಹತ್ರನಾ? ಹೇಳೋಪಿ. ಅದು ಯಾವಾಗ್ಲೂ ನೀನ್ ನನ್ಗೆ ಲೆಕ್ಚರ್ ಕೊಡ್ತಾ ಇರ್ತೀಯಲ್ವಾ, ಸೊ ಇವತ್ತು ಫಾರ್ ಅ ಚೇಂಜ್ ನಾನು ನಿನ್ಗೊಂದು ಸಬ್ಜೆಕ್ಟ್ ಬಗ್ಗೆ ಎಜುಕೇಟ್ ಮಾಡ್ತೀನಿ. ಓಕೆ. ಸ್ಟೇಟಸ್ ಅಂತಾರಲ್ಲ, ಆ ವಿಷಯದ ಬಗ್ಗೆ. ಅಕ್ಕ, ನಮ್ಗೆ ಬೇಕೋ ಬೇಡೋ ನಾವೊಂದು ಜಾಗಕ್ಕೆ ಬಂದು ಸೇರಿರ್ತೀವಿ, ಅಲ್ಲಿ ನಮ್ಗೊಂದು ಸ್ಟೇಟಸ್ ಅಂತಾನು ಸಿಕ್ಕಿರತ್ತೆ. ಸೊ ನಾವು ಆ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ನಮಗೂ ಮರ್ಯಾದೆ ಇರೋದಿಲ್ಲ, ಆ ಜಾಗದ ಮರ್ಯಾದೆನೂ ಉಳಿಯೋದಿಲ್ಲ. ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ನನ್ಗೆ ಅರ್ಥ ಆಗ್ತಿಲ್ಲ. ಅದೇ ಈ ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳಲ್ಲ ಸುಧಾ, ಅವಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವಳಿ ಮನೆಗೆ ಬರ್ತಿದ್ದ ಹಾಗೇನೆ ನಿನ್ನ ಅತ್ತಿಗೆ ಅಂತ ಕರೆಯೋದೇನು, ಭಾವನ ಅಣ್ಣ ಅಂತ ಕರೆಯೋದೇನು, ಏನೋ ಕೊಡ ಹುಟ್ಟಿದ ತಂಗಿ ಥರಾನೇ. ಅವಳು ಬಂದಿರೋದು ತನ್ನ ಹೊಟ್ಟೆ ಪಾಡ್ಗೋಸ್ಕರ. ಅವಳು ನೋಡಿದ್ರೆ ಒಳ್ಳೆ ತವರ ಮನೆಗೆ ಬಂದಿರೋ ಥರ ಆಡ್ತಾಳೆ. ಇದೆಲ್ಲ ಸ್ವಲ್ಪ ಓವರ್ ಆಗ್ಲಿಲ್ವಾ ಅಕ್ಕ? ಸ್ವಲ್ಪ ಜಾಸ್ತಿನೇ ಓವರ್ ಆಗೋಯ್ತು. ಆದ್ರೆ ತಪ್ಪು ಅವಳದಲ್ಲ, ನಿಮ್ದು, ಅದ್ರಲ್ಲೂ ನಿಂದು. ನೀನ್ ಕೊಟ್ಟಿರೋ ಸಲಿಗೆಯಿಂದಾನೇ ಅವಳು ಇಷ್ಟೊಂದೆಲ್ಲ ಆಡ್ತಿರೋದು. ಒಂದು ತಿಳ್ಕೊ ಅಕ್ಕ, ಯಾರನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲಿಟ್ಟಿದ್ರೇನೆ ಚಂದ, ಆಗ್ಲೇ ನಮ್ಗೊಂದು ಮರ್ಯಾದೆ ಸಿಗೋದು. ಕಾಲ್ಗೆ ಹಾಕೋ ಚಪ್ಪಲಿಗೂ ತಲೆ ಮೇಲೆ ಹಾಕೊಳ್ಳೋ ಕಿರೀಟಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಆ ಎರಡನ್ನೂ ಒಟ್ಟಿಗೆ ಇಟ್ರೆ ಮರ್ಯಾದೆ ಹೋಗೋದು ಕಿರೀಟದ್ದು, ಚಪ್ಪಲಿದಲ್ಲ. ಅದು ಗೊತ್ತಿರ್ಲಿ ನಿನ್ಗೆ. ಸೊ ನನ್ನ ಮಾತಿನ ಸಮ್ಮರಿ ಇಷ್ಟೆ. ನೀನು ಈ ನಿನ್ ಕೆಲ್ಸಕ್ಕೆ ಬಾರದೆ ಇರೋ ವ್ಯಾಲ್ಯೂಸು ಮಾರಲ್ಸ್ ಅನ್ನೆಲ್ಲ ಪಕ್ಕಕ್ಕಿಟ್ಟು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಅವಳು ಈ ಮನೆಗೆ ಕೆಲ್ಸಕ್ಕೆ ಬಂದಿರೋಳು, ಅವಳು ಅದನ್ನೇ ಮಾಡ್ಕೊಂಡಿರ್ಲಿ. ನೀನ್ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋ ಅವಶ್ಯಕತೆ ಏನೂ ಇಲ್ಲ. ನೋಡೋದಕ್ಕೆ ಅಸಹ್ಯವಾಗಿರುತ್ತೆ. ಅಪ್ಪಿ, ಅಪ್ಪಿ, ಯೋಗಕ್ಕೂ ಯೋಗ್ಯತೆಗೂ ತುಂಬಾ ವ್ಯತ್ಯಾಸ ಇದೆ. ನೀನು ಈ ಮನೆಗೆ ಬಂದಿರೋದು ಯೋಗದಿಂದ, ಯೋಗ್ಯತೆಯಿಂದಲ್ಲ. ಆ್ಯಂಡ್ ನೀನಾಗಲೇ ಹೇಳಿದೆಲ್ಲ, ಸ್ಟೇಟಸ್ಸು ಅದು ನಮಗೆ ಸಿಕ್ಕಿರೋದು, ನಾವು ಅದನ್ನು ಗಳಿಸ್ತಿದ್ದಲ್ಲ. ಇದರಲ್ಲಿ ನಿನ್ನ ಸಾಧನೆನೂ ಏನೂ ಇಲ್ಲ, ನನ್ನ ಸಾಧನೆನೂ ಏನೂ ಇಲ್ಲ. ಸೊ ಅಹಂಕಾರದಲ್ಲಿ ಮೆರೆಯೋ ಹಕ್ಕು ನಿನಗೂ ಇಲ್ಲ, ನನಗೂ ಇಲ್ಲ. ಮನುಷ್ಯನಿಗೆ ಬೆಲೆ ಬರೋದು ಅವನು ಎಷ್ಟು ಎತ್ತರ ಸ್ಥಾನದಲ್ಲಿದ್ದಾನೆ ಅನ್ನೋದ್ರ ಮೇಲಲ್ಲ, ತನಗಿಂತ ಕೆಳಗಿರೋರ್ನ ಅವನು ಹೇಗೆ ನೋಡ್ಕೋತಾನೆ, ಹೇಗೆ ನಡೆಸ್ಕೋತಾನೆ ಅನ್ನೋದ್ರ ಮೇಲೆ. ಮನುಷ್ಯತ್ವ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಐಡೆಂಟಿಟಿ. ಅದನ್ನೇ ಕಳ್ಕೊಂಡ್ರೆ ಬದುಕಿರೋದಕ್ಕೆ ಅರ್ಥನೇ ಇರಲ್ಲ. ಹೋಪ್ ನಿನ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.